ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಈ ಈ ಟೈಟಲ್ಲು ಬಹಳಷ್ಟು ದಿವಸಗಳಿಂದ ಎಲ್ಲರಿಗೂ ಕೂಡ ಒಂಥರ ಮನೆಮಾತಾಗಿರುವಂಥ ಒಂದು ಟೈಟಲು. ಹೇಳ್ತಿದ್ದಂಗೆ ನಮಗೆ ಈ ಟೈಟಲ್ ಕೇಳ್ತಿದ್ದಂಗೆ ಒಂದು ಲೈಟ್ ಹಾರ್ಟೆಡ್ ಸಿನಿಮಾ ಅಂತ ಅನ್ನೋವಂಥದ್ದು ಗೊತ್ತಾಗುತ್ತೆ ನಮಗೆ. ಆದರೆ ಈ ತಂಡ ಏನನ್ನು ನಿಮ್ಮನ್ನು ಪ್ರಾಮಿಸ್ ಮಾಡುತ್ತೆ ಅದನ್ನು ಸುಳ್ಳು ಮಾಡಲ್ಲ. ನಿಮ್ಮನ್ನು ನಗಿಸ್ತೀವಿ ಅಂತ ಅನ್ನೋವಂಥದ್ದನ್ನು ಚೆನ್ನಾಗಿ ಹೇಳ್ತಾರೆ, ಬಟ್ ಅದನ್ನು ಎಲ್ಲೂ ಕೂಡ ಅದನ್ನು ಹುಸಿ ಮಾಡೋವಂಥದ್ದಲ್ಲ. ಅದು ಒಂದು ವಿಚಾರನ ಹೇಳಿ ಅದನ್ನು ಕಾಪಾಡ್ಕೊಳ್ಳೋದಿದೆಯಲ್ಲ, ಅದು ಆ್ಯಕ್ಚುಲಿ ಒಂದು ತಂಡದ ಮೇಲಿರೋವಂಥ ಜವಾಬ್ದಾರಿಯ ಭಾರ. ಸೊ ಆ ಜವಾಬ್ದಾರಿಯ ಭಾರವನ್ನು ಭಾಳ ಸಮರ್ಪಕವಾಗಿ ಹೊರೋವಂಥ ಹೆಗಲುಗಳು ಇವೆಲ್ಲ. ನನಗೆ ಈ ತಂಡಕ್ಕೆ ನಾನು ಹೊಸಬ ಅಲ್ಲ, ಎಲ್ಲರ ಜೊತೆಲೂ ಕೆಲಸ ಮಾಡಿದ್ದೀನಿ. ಹಾಗಾಗಿ ಇವರೆಲ್ಲರ ಸಿನಿಮಾದ ಮೇಲಿನ ಪ್ರೀತಿ ನನಗೆ ಚೆನ್ನಾಗಿ ಗೊತ್ತು. ಇವರೆಲ್ಲರ ಸಿನಿಮಾದ ಮೇಲಿನ ಪ್ರೀತಿ ಈ ಸಿನಿಮಾದ ಪ್ರತಿ ಫ್ರೇಮ್ನಲ್ಲಿ ಕಾಣಿಸುತ್ತೆ ಅಂತಂದರೆ ತಪ್ಪಾಗಲ್ಲ. ಅದು ಇಲ್ಲಿ 3 ಜನ ಈ ಸಿನಿಮಾದ ಲೀಡಲ್ಲಿ ಇರೋವಂಥದ್ದು. ರಕ್ಷಿತ್ ಅವರು, ಅನುಷಾ ಅವರು ಮತ್ತು ಸಂಜನಾ ಅವರು, ಮತ್ತು 3 ಜನ ಫ್ರೆಂಡ್ಸು. ನಾನು ಯೂಶಲಿ ಒಂದೊಂದು ಸಿನಿಮಾಗೆ ಅಂದರೆ ಒಂದೊಂದು ಕಟ್ಟಡಕ್ಕೆ ಒಂದು 4 ಪಿಲ್ಲರ್ ಅಂತ ಕೇಳಿರ್ತೀನಿ. ಆದರೆ ಈ ಸಿನಿಮಾದಲ್ಲಿ 6 ಜನ ಪಿಲ್ಲರ್, 3 ಜನ ಫ್ರೆಂಡ್ಸು ಮತ್ತು 3 ಜನ. ಎಷ್ಟು ಚೆಂದ. ನಾನು ಅದೇ ಹೇಳಿದೆ ರಕ್ಷಿತ್ ಅವ್ರಿಗೆ, ಕೆಲವು ಪಾತ್ರಗಳು ಅಪರೂಪಕ್ಕೆ ಒಂದೊಂದು ಈ ಥರದ ಪಾತ್ರಗಳು ಸಿಗುತ್ತೆ. ಒಬ್ಬ ನಟನಿಗೆ ಅದು ಎಷ್ಟು ಖುಷಿ ಹೌದೋ ಅಷ್ಟೇ ಸವಾಲು ಅದು. ಇಲ್ಲಿ ನಗಿಸ್ಬೇಕು, ಎಮೋಟ್ ಮಾಡಬೇಕು, ಅಳಿಸ್ಬೇಕು, ನಿಮ್ಮನ್ನೆಲ್ಲೋ ಬೇರೆ ಕಡೆ ತೊಗೊಂಡು ಹೋಗಬೇಕು, ಇದನ್ನೆಲ್ಲ ತುಂಬ ಕಷ್ಟ. ರಕ್ಷಿತ್ ಅವರು ನನಗೆ ಗೊತ್ತಿರೋ ಹಾಗೆ ದಿ ಫೈನೆಸ್ಟ್ ಆ್ಯಕ್ಟರ್ಸ್. ಇಲ್ಲ ಅಂತಂದರೆ ಅದು ಕಷ್ಟ ಆ ಥರದ ಇದನ್ನು. ಆಮೇಲೆ ಅವರಿಬ್ಬರ ಬಗ್ಗೆ ನಾನು ಹೇಳಲೇಬೇಕು. ಇಡೀ ಸಿನಿಮಾದ ಭಾರವನ್ನು ಅವರಿಬ್ಬರು ಹೊತ್ತಿದ್ದಾರೆ. ಎಲ್ಲೂ ಕೂಡ ಒಂದು ಫ್ರೇಮೂ ಹಂಗೆ ಹೋಗೋದೇ ಇಲ್ಲ, ಅವರಿಬ್ಬರ ಮೇಲೇ ಇರ್ತದೆ. ಸಿಕ್ಕಾಪಟ್ಟೆ ಪರ್ಫಾರ್ಮೆನ್ಸನ್ನು ಡಿಮ್ಯಾಂಡ್ ಮಾಡುವಂಥ ಸಿನಿಮಾ ಇದು, ಡಿಮ್ಯಾಂಡ್ ಮಾಡುವಂಥ ಕತೆ ಇದು. ಸೊ ಹಾಗಾಗಿ ಇವ್ರು 3 ಜನ ಇದ್ದಾರಲ್ಲ, ಇವ್ರು 3 ಜನಕ್ಕೆ ಇರೋವಂಥ ಹೆಗಲ ಮೇಲಿರೋ ವೆಯ್ಟ್ ಏನಿರುತ್ತೆ ಅಂತ ನನಗೆ ಗೊತ್ತು. ಬಟ್ ತುಂಬ ಚೆಂದ, ಅಷ್ಟೇ ಚೆಂದ ಅದನ್ನು ಪ್ರಾಕ್ಟೀಸ್ ಮಾಡಿದ್ದಾರೆ, ಹೋಮ್ವರ್ಕ್ ಮಾಡಿದ್ದಾರೆ, ತಮ್ಮನ್ನು ತಾವು ಅರ್ಪಿಸ್ಕೊಂಡಿದ್ದಾರೆ ಅಂತಂದರೆ ತಪ್ಪಾಗಲ್ಲ. ಒಟ್ಟಾರೆ ಸಿನಿಮಾ ಒಂದು ಈಗಿನ ಜನ್ರೇಷನ್ಗೆ ಹೇಳು ಮಾಡಿಸಿದ್ದು ಸಿನಿಮಾ ರೀ. ನನಗೆ ಇವಾಗ ಯೂತ್ಸ್ನ ನಾನು ನೋಡ್ತಾ ಇರ್ತೀನಲ್ಲ, ಅವರ ಒಂದು ಮೆಂಟಾಲಿಟಿ ಆಗಿರ್ಬೋದು, ಅವರ ಆಸೆ ಆಕಾಂಕ್ಷೆಗಳು ಏನಾಗಿರ್ಬೋದು, ಇದನ್ನು ಇಟ್ಕೊಂಡು ಹೆಣೆದಿರೋ ಅಂಥ ಒಂದು ಸಿನಿಮಾ ಇದು. ಖಂಡಿತವಾಗಲೂ ಯೂತ್ಸ್ಗೆ ಇಷ್ಟ ಆಗುವಂಥ ಸಿನಿಮಾ. ಪ್ರತಾಪ್ ಅವರ ನಿರ್ದೇಶನ. ನನಗೆ ಇವರೆಲ್ಲ ಏನೂ ಹೊಸಬರಲ್ಲ. ಯಾಕೆಂತಂದರೆ ಸಿನಿಮಾ ಇಲ್ದಿದ್ದಾಗಲೂ ಕೂಡ ನಾವು ಜೊತೆ ಕೆಲಸ ಮಾಡಿಲ್ಲ, ಆದ್ರೂ ಕೂಡ ಒಂದು ಒಡನಾಟ ಇರೋ ಅಂಥದ್ದು. ಒಂದು ನಿರೀಕ್ಷೆ ನನಗೆ ಈ ತಂಡದ ಮೇಲೆ ಇದ್ದಂಥದ್ದು. ಭಾಳ ಚೆಂದ ಕಟ್ಕೊಟ್ಟಿದ್ದಾರೆ ಸಿನಿಮಾವನ್ನು. ಮ್ಯೂಸಿಕ್ ಆಗಿರ್ಬೋದು, ಈ ಸಿನಿಮಾದ ಫೋಟೋಗ್ರಫಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಕಥೆ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಎಲ್ಲವಲ್ಲೂ ಕೂಡ ನನ್ನ ಕಷ್ಟ. ಈ ಥರ ಕಥೆಗಳನ್ನ ಮಾಡುವಂಥದ್ದು ತುಂಬ ಕಷ್ಟ. ಇವರಿದಾರಲ್ಲ ಇಲ್ಲಿ ಸುಮ್ಮನೆ ನಿಂತಿದ್ದಾರೆ, ಬಟ್ ಎಲ್ಲವನ್ನು ಮಾಡಿ ಸೈಡಿಗೆ ನಿಂತ್ಕೊಳ್ಳೋವಂಥದ್ದು. ವಿಕ್ಟ್ರಿ 2 ಅಂತನ್ನುವಂಥ ಒಂದು ಸಿನಿಮಾದ ನಿರ್ದೇಶಕರು, ಒಂದು ತುಂಬ ದೊಡ್ಡ ಹಿಟ್ ಸಿನಿಮಾನ ಕೊಟ್ಟಂಥ ನಿರ್ದೇಶಕರು ಇವರು. ಸೊ ಇವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ ನಾನು. ಇವರ ಸಿನಿಮಾದ ಮೇಲಿನ ಪ್ರೀತಿ ನನಗೇನು ಅಂತ ಅನ್ನೋದು ಗೊತ್ತು. ಈ ಸಿನಿಮಾಗೂ ಕೂಡ ಪ್ರತಿ ಒಂದು ಹಂತದಲ್ಲೂ ಕೂಡ ನನಗೆ ಅಪ್ಡೇಟ್ ಬರ್ತಾನೆ ಇರ್ತಿತ್ತು. ಈ ಸಿನಿಮಾಗೆ ತುಂಬ ಕುತೂಹಲ ಇಟ್ಕೊಂಡು ಬಂದಿದ್ದೆ. ಆದರೆ ಆ ಕುತೂಹಲವನ್ನು ನಾನು ಕುತೂಹಲದಿಂದ ಕಾಯ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ. ಒಳ್ಳೆಯದಾಗಲಿ. ನಿರ್ಮಾಪಕರು ಅವಲ್ಲೇ ಕೇಳಿದೆ ನಾನು, ಒಳ್ಳೆಯದಾಗಲಿ ಸರ್. ಸೊ ಇಷ್ಟು ಜನ ಈ ಸಿನಿಮಾದ ಪಿಲ್ಲರ್ಸು. ಸೊ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ಥರದ ತಂಡದ ಮೇಲೆ ಇದ್ದಾಗ ಈ ಥರದ ತಂಡ ಮತ್ತೊಂದಿಷ್ಟು ಸಿನಿಮಾ ಮಾಡುವಂಥ ಶಕ್ತಿ ಸಿಗುತ್ತೆ. ಆ ಶಕ್ತಿ ಸಿಗಬೇಕು ಅಂತ ಅನ್ನೋದಾಯಿತು ಅಂದರೆ ಅದು ನಿಮ್ಮಗಳಿಂದನೇ ಸಾಧ್ಯ. ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾದ ಮೇಲೆ ಇರಲಿ. ನಿಮ್ಮ ಎಲ್ಲರ ಆಶೀರ್ವಾದಕ್ಕೆ ಅರ್ಹವಾದಂಥ ಸಿನಿಮಾ ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಕಂಗ್ರ್ಯಾಚುಲೇಷನ್ಸ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.